ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಫೋಟೋ ಪ್ರಿಂಟ್ ತೆಗೆದು ಯಾವ ತರ ಫ್ರೇಮ್ ಹಾಕ್ತೀವಿ ಅಂತ ತೋರಿಸ್ಕೊಡ್ತೀವಿ. ಸೊ ಈ ಸೈಜ್ ಬಂದ್ಬಿಟ್ಟು ಗೋಲ್ಡನ್ ಫ್ರೇಮ್ ವಿತ್ 12-18 1 ಇಂಚ್ ಬಾರ್ಡರ್ ವಿತ್ ಮೌಂಟ್ ಇದೆ. ಗೋಲ್ಡನ್ ಫ್ರೇಮ್. ಸೊ ಈ ತರ ನೀವು ಫೋಟೋಶಾಪ್ ಯಾರ್ಯಾರು ಮಾಡ್ತಾ ಇದ್ದೀರಾ ನೀವು ಡೆತ್ ಫೋಟೋ ವರ್ಕ್ ಮಾಡಿಬಿಟ್ಟು 12-18 10-15 8-12 ಫೋಟೋ ವರ್ಕ್ ಮಾಡಿಕೊಟ್ರೆ ನಿಮಗೆ ಡೈಲಿ ಒಂದೊಂದು ಫೋಟೋ ವರ್ಕ್ ಮಾಡಿದ್ರೆ 12-18 ಗೋಲ್ಡನ್ ಫ್ರೇಮು 1 ಇಂಚ್ ಮೌಂಟ್ ಬರುತ್ತೆ. ಟೋಟಲ್ ಆಗಿ ಫುಲ್ ಗೋಲ್ಡ್ ಇರುತ್ತೆ. ಡೆತ್ ಫೋಟೋಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಫ್ರೇಮ್ ಯೂಸ್ ಮಾಡ್ತೀವಿ. ನಾವು ಅದೇ ತರ ಯೂಸ್ ಮಾಡ್ತೀವಿ. ಬನ್ನಿ ಯಾವ ತರ ಇದೆ ತೋರಿಸ್ತೀನಿ. ಸೊ ಯಾರ್ಯಾರು ಈ ತರ ಫೋಟೋಶಾಪ್ ಮತ್ತು ಫೋಟೋ ಸ್ಟುಡಿಯೋ ಇದೆ ವರ್ಕ್ ಮಾಡೋರಿದ್ರೆ ಜಾಸ್ತಿ ದೂರ ಲ್ಯಾಬ್ ದೂರ ಆಗ್ತಾ ಇದೆ, ನಮಗೆ ಪ್ರಿಂಟ್ ಹಾಕ್ಸೋಕೆ ದೂರ ಆಗ್ತಾ ಇದೆ ಅಂದ್ರೆ ನಿಮಗೆ ನೀವು ಸೆಲ್ಫ್ ಸರ್ವಿಸ್ ನೀವೇ ಮಾಡ್ಕೋಬಹುದು. ಆಲ್ಮೋಸ್ಟ್ ಎಲ್ಲ ಇಂಥವು ಫ್ರೇಮ್ ಎಲ್ಲ ರೆಡಿಮೇಡ್ ತಂದು ನೀವೇ ಪ್ರಿಂಟ್ ಹಾಕಿ ಕಸ್ಟಮರ್ಗೆ ಇಮಿಡಿಯೇಟ್ಲಿ ಕೊಡ್ಬೋದು. ಯಾಕಂದ್ರೆ ಇತ್ತೀಚಿನ ಕಸ್ಟಮರ್ ಎಲ್ಲ ತುಂಬಾ ಫಾರ್ವರ್ಡ್ ಇದ್ದಾರೆ. ಯಾರು ಕೇಳಿದ್ರು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾರೆ. ಈಗ ನಾಳೆ ಫಂಕ್ಷನ್ ಇದೆ ಅಂದ್ರೆ ಇವತ್ತು ಬಂದು ಕೊಡ್ತಾರೆ. ಅಣ್ಣ ನಮಗೆ ನಾಳೆ ಬೇಕು ಫೋಟೋ ಎಮರ್ಜೆನ್ಸಿ ಎಷ್ಟೊತ್ತಿದೆ ಮಾಡ್ಕೊಡಿ ಅಂತೇಳಿ. ಮುಂಚೆ ಆ ಥರ ಇದ್ದಿಲ್ಲ. ಒಂದು ಫೋಟೋ ಫ್ರೇಮ್ ಮಾಡ್ಸೋಕ್ಕೆ ಒಂದು ವಾರದ ಮುಂಚೆನೇ ಕೊಡ್ತಾ ಇದ್ರು. ಇವಾಗ ಹಂಗಿಲ್ಲ. ಇವಾಗ ಮದುವೆ ಆಗ್ತಾ ಇದೆಯಾ ಇಲ್ಲಿ ಬಂದು ಕೇಳ್ತಾರೆ, ಅಣ್ಣ ಒಂದು ಅರ್ಜೆಂಟಾಗಿ ಫೋಟೋ ಗಿಫ್ಟ್ ಗಿಫ್ಟ್ ಮಾಡಿಕೊಡೋಣ ಬೇಗ ಅಂತ ಹೇಳ್ತಾರೆ. ಆ ಥರ ಜನ್ರೇಷನ್ ಮಟ್ಟಿಗೆ ಬೆಳೆದಿದೆ. ಇವಾಗ ಜನ್ರೇಷನ್ ಯಾವ ಥರ ಇದೆ ಅಂತಂದ್ರೆ ಎಲ್ಲ ಅರ್ಜೆಂಟಲ್ಲೇ ಬೇಕು ಕಸ್ಟಮರ್ಗೆ. ಇವಾಗ ಒಂದು ತಾಸಲ್ಲಿ ಫಂಕ್ಷನ್ ಇದೆ ಅಂದ್ರೆ ಇವಾಗ ಫೋಟೋ ರೆಡಿ ಮಾಡ್ಕೊಡ್ಬೇಕು ಆ ಥರ ಬಂತು. ಕರೆಕ್ಟಾಗಿ ಇದೇ ಥರ ಡೈಲಿ ಒಂದೊಂದು ಫೋಟೋ ಮಾಡಿದ್ರೆ ತಿಂಗಳಿಗೆ 10,000-20,000 ನೀವು ದುಡಿಬೋದು. ಇದ್ರಾಗ 8 ಪೆಟ್ರೋಲು ಆಮೇಲೆ 10/15 ಜಾಸ್ತಿ. ಯಾಕಂದ್ರೆ ಜನರೆಲ್ಲ ಸ್ಪೀಡ್ ಇರೋದ್ರಿಂದ ಈ ಥರ ನೀವು
ಸೆಲ್ಫ್ ಸರ್ವಿಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಬೇಗ ಬೇಗ ಅರ್ನ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಕಸ್ಟಮರಿಗೆ ಕೂಡ ಬೇಗ ಇದನ್ನ ರೆಡಿ ಮಾಡಿ ಕೊಡೋಕ್ಕೆ ನಿಮ್ಗೂ ಅನುಕೂಲ ಆಗುತ್ತೆ, ಕಸ್ಟಮರಿಗೂ ಅನುಕೂಲ ಆಗುತ್ತೆ. ಫೈನಲ್ ಆಗಿ ಈ ಥರ ವರ್ಕ್ ಕಂಪ್ಲೀಟ್ ಆಯಿತು. ನೀವೇ ಇದೇ ಥರ ಫೋಟೋ ಫ್ರೇಮ್ನ ವರ್ಕ್ ಮಾಡಿಕೊಟ್ಟು ವರ್ಕ್ ಮಾಡಿದ್ರೆ ಮನಿನ ಅರ್ನ್ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಒಂದು ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇತ್ತೀಚೆಗೆ ಕಸ್ಟಮರ್ ಜನರೇಷನ್ ತುಂಬ ಸ್ಪೀಡ್ ಇದೆ. ಯಾಕಂದರೆ ಈಗ ಮುಂಚೆ ಫಂಕ್ಷನ್ ಒಂದು ವಾರ ಮುಂಚೆ ಇರ್ತೈತೆ ಅಂದ್ರೆ ಮುಂಚೆ ಕೊಡ್ತಾ ಇದ್ರು, ಇವಾಗ ಮುಂಚೆ ಕೊಡಲ್ಲ. ಇವಾಗ ನಾಳೆ ಫಂಕ್ಷನ್ ಇದೆ ಅಂದರೆ ಇವತ್ತೇ ಬಂದು ಕೊಡ್ತಾರೆ. ಅಣ್ಣ ನಮಗೆ ನಾಳೆ ಅರ್ಜೆಂಟಾಗಿ ಫೋಟೋ ಬೇಕಾಗಿದೆ ಮಾಡಿಕೊಡಿ ಅಂತೇಳಿ. ಆ ಥರ ಜನ್ರೇಷನಲ್ಲಿ ಇರುವಾಗ ನಾವು ಈ ಥರ ಟೆಕ್ನಾಲಜಿನ ಅಳವಡಿಸಿದರೆ ಇನ್ನೂ ಡೆವಲಪ್ಮೆಂಟ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಈಗ ನಾವು ಇಲ್ಲಿಂದ ಅಲ್ಲಿಗೆ ಸಿಟಿಗೆ ಹೋಗ್ಬೇಕಂದ್ರೆ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಆದರೆ ಏನಾಗುತ್ತೆ, ಟೈಮ್ ಕವರ್ ಆಗಲ್ಲ. ಸೊ ಇಲ್ಲಿಂದ ಅಲ್ಲಿ ಹೋಗಿರ್ತೀವಿ, ಅವ್ರ ಲ್ಯಾಬ್ ಏನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ನಮಗೆ ಬಸ್ ಟ್ರಾನ್ಸ್ಪೋರ್ಟ್ ಸರಿಗಿರಲ್ಲ, ಆಮೇಲೆ ಕಸ್ಟಮರಿಗೆ ತಲುಪಿಸೋಕ್ಕೆ ಸಾಧ್ಯ ಆಗಲ್ಲ ಬೇಗ ಕೊಡೋಕ್ಕೆ. ಸೊ ಈ ಥರ ನಾವು ಇಲ್ಲೇ ಸೆಲ್ಫ್ ಸರ್ವಿಸ್ ಈ ಥರ ಆಲ್ರೆಡಿ ಫ್ರೇಮ್ ರೆಡಿಮೇಡ್ ತೊಗೊಂಬಂದು ಆಮೇಲೆ ಪ್ರಿಂಟ್ ಹಾಕ್ಸ್ಕೊಂಬಂದು ನಾವೇ ರೆಡಿ ಮಾಡಿಕೊಟ್ರೆ ಟೈಮನ್ನು ಕವರ್ ಆಗುತ್ತೆ, ನಮಗೆ ಬೇಗ ಬೇಗನೂ ಕಸ್ಟಮರಿಗೆ ಕೊಡೋಕೆ ಅನುಕೂಲ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಸೊ ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನು ಕಂಟೆಂಟ್ ಕೊಡ್ತಾ ಇರ್ತೀವಿ. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ.